ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಎಲ್ರಿಗೂ ನಮಸ್ಕಾರ. ಇನ್ನೇನು ನಾಳೆ ಗುರುವಾರಕ್ಕೆ ಅಮಾವಾಸ್ಯೆ, ಕಾರ್ತಿಕ ಮಾಸ ಮುಗ್ದೋಗುತ್ತೆ. ಇನ್ನು ಮುಂದೆ ಬರೋ ಅಂತಹ ಗುರುವಾರದಿಂದ ಮಾರ್ಗಶಿರ ಮಾಸ ಅನ್ನುವಂತಹದ್ದು ಪ್ರಾರಂಭವಾಗುತ್ತೆ. ಏನು ಈ ಮಾರ್ಗಶಿರ ಮಾಸ ವಿಶೇಷತೆ ಅಂತಂದರೆ, ಈ ಮಾರ್ಗಶಿರ ಮಾಸದ 3 ಗುರುವಾರಗಳು ನಮಗೆ ಸಿಗುತ್ತೆ. ಈ 3 ಗುರುವಾರಗಳು ಕೂಡ ನಾವು ಮೊದಲನೇ ಗುರುವಾರ ಸಂಕಲ್ಪ ಮಾಡಿಕೊಂಡು 3 ಗುರುವಾರಗಳು ಕೂಡ ನಾವು ಪೂಜೆಯನ್ನು ಮಾಡಿದ್ರೆ, ಅಂದರೆ ಕೇವಲ ರಾಯರು ಅಂತಲೇ ಅಲ್ಲ, ಈ ಮಾರ್ಗಶಿರ ಮಾಸದ ಗುರುವಾರಗಳಲ್ಲಿ ಗುರುಗಳನ್ನು, ಯಾರೇ ಗುರುಗಳನ್ನಾಗಲಿ ನಾವು ಪೂಜೆ ಮಾಡಿದ್ರೆ ಬಹಳ ಬೇಗ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ಹೇಳಿ. ಅದರಲ್ಲಿ ನಾವೆಲ್ಲರೂ ಕೂಡ ರಾಯರ ಭಕ್ತರು. ಹಾಗಾಗಿ ರಾಯರ ಸೇವೆಯನ್ನು ಈ 3 ವಾರಗಳು ಸಂಕಲ್ಪ ಮಾಡಿಕೊಂಡು ಮಾಡಿ, ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ಕೂಡ ರಾಯರಿಂದ ಅದು ಬಗೆಹರಿಯುತ್ತೆ. ಮನೆಯಲ್ಲಿ ಯಾರಿಗೆಲ್ಲ ಬಹಳ ತೊಂದರೆ ಇದೆ, ಅಂದರೆ ಹಣಕಾಸಿನ ವಿಚಾರದಲ್ಲಿರಬಹುದು, ಸಾಲ ಮಾಡ್ಕೊಂಡಿರುವಂಥವರು, ಅಥವಾ ಮಕ್ಕಳ ವಿಚಾರದಲ್ಲಿ ಯಾರೆಲ್ಲ ನೋವು ತಿಂತಾ ಇದ್ದೀರಾ, ಜೊತೆಯಲ್ಲಿ ನೋಡಿ ವಿಶೇಷವಾಗಿ ದಂಪತಿಗಳ ಮಧ್ಯೆ ಅನುಬಂಧ ಇಲ್ಲ ಅನ್ನುವಂಥವ್ರು, ಮಾತಿಗೆ ಜಗಳ ಆಡ್ತಾ ಇರ್ತೀರ ಗಂಡ ಹೆಂಡತಿ, ಅಂಥವರೆಲ್ಲರೂ ಕೂಡ ಸಂಕಲ್ಪ ಮಾಡಿಕೊಂಡು ಈ 3 ಗುರುವಾರಗಳು ನಿರಂತರವಾಗಿ ಪೂಜೆ ಮಾಡಬೇಕು. ಮಧ್ಯದಲ್ಲಿ ಇನ್ನು ಹೆಣ್ಮಕ್ಳಿಗೆ ಅಂಥೇಳಿ ಪೀರಿಯಡ್ಸ್ ತೊಂದರೆಗಳೇನಾದರೂ ಬಂದರೆ ಬೇರೆಯವರು, ಅಂದರೆ ಮನೆಯಲ್ಲಿ ಬೇರೆ ಯಾರಾದರೂ ಅವರ ಯಜಮಾನರು ಯಾರಾದರೂ ಸರಿ ಆವತ್ತಿನ ದಿವಸ ರಾಯರ ಪೂಜೆಯನ್ನು ಮಾಡಿದ್ರೆ ನಡೆಯುತ್ತೆ. ಇನ್ನು ಯಾವ ರೀತಿ ಪೂಜೆ ಮಾಡುವಂತಹದ್ದು, ಕೆಲವೊಂದಷ್ಟೆಲ್ಲ ನಿಯಮಗಳಿದೆ. ಈ ಮಾರ್ಗಶಿರ ಮಾಸದ 3 ಗುರುವಾರಗಳು ಹೇಗೆ ಪೂಜೆ ಮಾಡಬೇಕು ಅಂತಂದು ನಾನು ಗುರುವಾರದ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳಿ ಹಾಕ್ತೀನಲ್ಲ, ಆ ವಿಡಿಯೋಸಲ್ಲಿ ಪೂಜಾ ವಿಧಾನವನ್ನು ಸಂಪೂರ್ಣವಾಗಿ ಹಾಕ್ತೀನಿ. ಇದಕ್ಕೆ ಒಂದಷ್ಟು ನೀವು ಮಾನಸಿಕವಾಗಿ ತಯಾರಿ ಆಗಲಿ ಅಂತ ಹೇಳಿ ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ದೀನಿ. ಈ 3 ಗುರುವಾರಗಳು ನಿರಂತರವಾಗಿ, ಅಂದರೆ 3 ಗುರುವಾರನೂ ಪೂಜೆ ಮಾಡ್ತೀನಿ ಅಂತ ಹೇಳಿ ಮೊದಲನೇ ಗುರುವಾರ ರಾಯರಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಆ 3 ಗುರುವಾರಗಳು ನೀವು ವ್ರತ ಮಾಡ್ತಾ ಇದ್ದೀರಾ ಅನ್ನುವಂತಹ ಲೆಕ್ಕಾಚಾರ ಇರುತ್ತೆ. ಹೀಗಾಗಿ ಅವತ್ತಿನ ದಿವಸ 12 ಗಂಟೆ ತನಕ ಪ್ರತಿಯೊಬ್ಬರು ಯಾರೆಲ್ಲ ಈ ಸಂಕಲ್ಪ ಮಾಡಿಕೊಂಡು ವ್ರತ ಅಂತ ಹೇಳಿ ಆಚರಣೆ ಮಾಡ್ತೀರಾ, 12 ಗಂಟೆ ತನಕ, ಮಧ್ಯಾಹ್ನ 12 ಗಂಟೆ ತನಕ ಗುರುವಾರ ಉಪವಾಸ ಇರಬೇಕು. ಜೊತೆಯಲ್ಲಿ ಅವತ್ತಿನ ದಿವಸ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬಾರ್ದು. ಮತ್ತು ಗುರುವಾರ ಮಾತ್ರ, ಆ 3 ಗುರುವಾರಗಳು ಗಂಡ ಹೆಂಡತಿ ಸೇರೋ ಹಾಗಿಲ್ಲ. ಅವತ್ತಿನ ದಿವಸ ಚಾಪೆಯ ಮೇಲೆ ಮಲ್ಕೊಂಡು ಕತೆ ಕಳಿಬೇಕಾಗತ್ತೆ. ಇನ್ನು ಆ 3 ಗುರುವಾರನೂ, ಅಂದರೆ ಪ್ರತಿ ಗುರುವಾರ ಮಠಕ್ಕೆ ಹೋಗಿಬಿಟ್ಟು ನೀವು ನಿಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿದ್ರೆ, ನೀವು ಏನು ಸಂಕಲ್ಪ ಮಾಡ್ಕೋತಿರಲ್ಲ, ರಾಯರು ಬಹಳ ಬೇಗ ನಿಮ್ಮ ಶೀಘ್ರವಾಗಿ ಕಷ್ಟಗಳನ್ನು ಕಳೆದು ಫಲಗಳನ್ನು ನಿಮಗೆ ಕೊಡ್ತಾರೆ. ಜೊತೆಯಲ್ಲಿ ಆ 3 ಗುರುವಾರಗಳು ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನೆ ಹತ್ರನೋ ಅಥವಾ ಮಠದ ಹತ್ರನೋ ಒಂದು 10 ಜನಕ್ಕೆ ನಿಮ್ಮ ಕೈಯಲ್ಲಿ ಏನು ಪ್ರಸಾದ ಮಾಡಲಿಕ್ಕಾಗತ್ತೆ ಮಾಡಿಬಿಟ್ಟು ಆ 3 ಗುರುವಾರನೂ ಹಂಚಿ. ಏನೂ ಆಗಲಿಲ್ವಾ, ಒಂದು ಕಲ್ಲು ಸಕ್ಕರೆ ಕೊಟ್ಟರೂ ಪರವಾಗಿಲ್ಲ, ಏನೇನೆಲ್ಲ ಮಾಡಿ ಹಂಚಬಹುದು ಅಂತೇಳಿ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚ್ಕೋತೀನಿ. ಇದು ಒಂದು ಸಣ್ಣ ಮಾಹಿತಿ. ಒಟ್ಟಾರೆಯಾಗಿ ಮುಂದಿನ ಗುರುವಾರದಿಂದ 3 ಗುರುವಾರಗಳು ನಿರಂತರವಾಗಿ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ರಾಯರ ಒಂದು ವ್ರತ ಅಂತಲೇ ಇದನ್ನು ಕರಿಬಹುದು. ನೆಕ್ಸ್ಟ್ ವಿಡಿಯೋಸಲ್ಲಿ ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮ್ಮ ಗಮನದಲ್ಲಿ ಇದು ಇರಲಿ. ಯಾರೆಲ್ಲ ಮಾಡಬೇಕು ಅಂಥೇಳಿ ಅನ್ಕೋತೀರಾ, ನೆಕ್ಸ್ಟ್ ವಿಡಿಯೋಸ್ ನೋಡಿ ಹೆಚ್ಚಿನ ಇನ್ಫಾರ್ಮೇಷನನ್ನು ಅಪ್ಲೋಡ್ ಮಾಡ್ತೀನಿ. ನಮಸ್ಕಾರ ಎಲ್ರಿಗೂ.